ಬಂಟ್ವಾಳ ತಾಲೂಕು ಆಡಳಿತ ತಾಲೂಕು ಪಂಚಾಯತ್ ಸಮಾಜ ಕಲ್ಯಾಣ ಇಲಾಖೆಯ ಸಹಯೋಗದಲ್ಲಿ ಸಮುದಾಯದ ಕುಂದುಕೊರತೆ ಮತ್ತು ಪ್ರಗತಿ ಪರಿಶೀಲನಾ ಸಭೆ ಬಿಸಿ ರೋಡಿನ ಎಸ್ಜಿಎಸ್ವೈ ಸಭಾಂಗಣದಲ್ಲಿ ಕರ್ನಾಟಕ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡಗಳ ಅಲೆಮಾರಿ ಅಭಿವೃದ್ಧಿ ನಿಗಮದ ಅಧ್ಯಕ್ಷೆ ಪಲ್ಲವಿ ಜಿಯವರ ಅಧ್ಯಕ್ಷತೆಯಲ್ಲಿ ನಡೆಯಿತು. ಕೇವಲ ಕಚೇರಿಗಳನ್ನು ಕುತ್ಕೊಂಡು ಅಧಿಕಾರಿಗಳೊಂದಿಗೆ ಸಮನ್ವಯಗೊಳ್ಳದೆ ಪ್ರಗತಿಯನ್ನು ಪರಿಶೀಲಿಸಿಕೊಂಡು ಹೋಗೋದಲ್ಲ. ಈ ಸಮುದಾಯದ ಜನರು ಯಾವ ರೀತಿ ವಾಸ ಮಾಡ್ತಾ ಇದ್ದಾರೆ ಅವರ ಸ್ಥಳಕ್ಕೆ ಖುದ್ದು ಹೋಗಿ ಅವರ ಒಂದು ಕುಂದುಕೊರತೆಗಳನ್ನು ಆಲಿಸಿಕೊಂಡು ಬಂದಿರೋದ್ರಿಂದ ನಾಳೆ ಪ್ರೆಸ್ ಮೀಟ್ ನಲ್ಲಿ ಈ ಸಮುದಾಯಗಳ ಸಮಸ್ಯೆಗಳ ಕುರಿತು ಸಾರ್ವಜನಿಕರಲ್ಲಿ ಒಂದು ಜಾಗೃತಿಯನ್ನು ಮೂಡಿಸುವಂತ ಕೆಲಸವನ್ನ ಮತ್ತು ಸರ್ಕಾರಕ್ಕೆ ಈ ಸಮಸ್ಯೆಗಳನ್ನು ಮುಗಿಸೋ ನಿಟ್ಟಿನಲ್ಲಿ ಒಂದು ಪ್ರೆಸ್ ಮೀಟ್ ಕೂಡ ಮಾಡ್ತಾ ಇದ್ದಾರೆ. ಆ ನಂತರ ಜಿಲ್ಲಾಧಿಕಾರಿಗಳ ನೇತೃತ್ವ ಶ್ರೀಮತಿ ಪಲ್ಲವಿ ಅವರ ಅಧ್ಯಕ್ಷತೆಯಲ್ಲಿ ಸಭೆ ಸಮಾಲೋಚನಾ ಸಭೆ ವರ್ಷದಿಂದ ಇಲ್ಲಿ ಒಂದು ಪಾಲು ಬಿದ್ದಿದೆ, ಇಲ್ಲಿ ಅದು ಶಿಫ್ಟ್ ಆಗಿದೆ ಬೇರೆ ಕಡೆ ಬೆಂಜಿನ ಮಾಧವ ಅಂತ. ನಿನ್ನೆ ಒಂದು ತಹಶೀಲ್ದಾರ್ ಮೀಟಿಂಗ್ ಅಲ್ಲಿ ನಾವು ಪ್ರಸ್ತಾವ ಮಾಡಿದ್ದೇವೆ. ಮಾಡುವಾಗ ಹೇಳಿದ್ರು ಅದಕ್ಕೆ 50,000 ಬಾಡಿ ಕೊಡ್ತಾ ಉಂಟು 3-4 ವರ್ಷದಿಂದ. ಈ ಬಿಲ್ಡಿಂಗಿಗೆ ಏನು ಹಣ ಪಾಸ್ ಆಗಿಲ್ಲ ಅಂತ ಗೊತ್ತಿಲ್ಲ. ನಾವು ಪ್ರತಿ ಮೀಟಿಂಗ್ ಅಲ್ಲಿ ನಾವು ಪ್ರೊಫೆಸರ್ ಕಳಿಸಿದ್ದೇವೆ ಅಂತ ಹೇಳಿದ್ರಿ. ಮುಂಚಿನ ನಾವೊಂದು ಸಮಾಜ ಕಲ್ಯಾಣ ಮಿನಿಸ್ಟರ್ ಕೊಟ್ಟಿದ್ದೇನೆ. ರಾಕೇಶ್ ಸರ್ ಕಮಿಷನರ್ಗೆ ಸಹ ಕೊಟ್ಟಿದ್ದೇನೆ. ರಾಕೇಶ್ ಸರ್ ಇಲ್ಲಿ ಬಂದಿದ್ದಾರೆ, ಸ್ಪಾಟ್ ವಿಸಿಟ್ ಮಾಡಿದ್ದಾರೆ ರಾಕೇಶ್ ಸರ್. ಆಮೇಲೆ ಈಗ ಅದೇ ಪಾಲು ಬಿದ್ದಿದೆ. ಅದರ ಬಗ್ಗೆ ತಾವು ಇಲ್ಲಿ ಬಂದಿದ್ದೀರಾ, ಬಂದು ಸ್ವಲ್ಪ ನೋಡಿದ್ರೆ ಗೊತ್ತಾಗ್ತದೆ ಏನಂತ. ಅದರ ಬಗ್ಗೆ ತಾವು ಸ್ವಲ್ಪ ಗಂಭೀರವಾಗಿ ನಾವು ಆಕ್ಷನ್ ತಗೊಳ್ಬೇಕಂತ ಈ ಮೂಲಕ ನಾನು ಒಂದು ವಿನಂತಿ ಮಾಡ್ತೀನಿ. 2007ನೇ ಇಸವಿಯಲ್ಲಿ ಈ ಜಿಲ್ಲೆಯಲ್ಲಿ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡದ ಬುಡಕಟ್ಟು ಜನಾಂಗದವರನ್ನು ಒಳಗೊಂಡಂತೆ ಈ ಜಿಲ್ಲೆಯಲ್ಲಿ ಯಾರು ಭೂಮಿಯಿಂದ ವಂಚಿತರಾಗಿದ್ದೀರಾ ಆ ಜನಗಳಿಗೆ ಕಡಿಮೆ ಪಕ್ಷ 2 ಎಕರೆ ಭೂಮಿಯನ್ನು ಈ ಜಿಲ್ಲೆಯಲ್ಲಿ ಕೊಡಬೇಕು. ಸರ್ಕಾರಿ ಉದ್ಯೋಗ ಸಿಗ್ತಾ ಇಲ್ಲ. ಈ ಜನಗಳು ಆರ್ಥಿಕವಾಗಿ ಸುಶಿಕ್ಷಿತರಾಗಿ ಬೆಳೆಯಬೇಕಾದ್ರೆ ಭೂಮಿ ಹಕ್ಕನ್ನಾದರೂ ಕೊಡಬೇಕು ಅಂತ ಹೇಳಿ